ಸ್ನೇಹಿತರೆ, ಸ್ವಾಗತ. ಶುಭ ಮುಂಜಾನೆ. ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಗ್ಗೆ ಬೇಗ ಎದ್ದು ಯಾಕೋ ಮೈಕೈ ನೋವು 2-3 ದಿನದಿಂದ ಸ್ವಲ್ಪ ಆರೋಗ್ಯ ಹುಷಾರಿಲ್ಲ. ಹಾಗಾಗಿ ರಾಯರಿಗೆ ಕೈ ಮುಗಿದು ಕರೆಂಟು ಆನ್ ಮಾಡಿರಲಿಲ್ಲ, ಹೋಗೋದಲ್ಲ. ಹಾಗಾಗಿ ಬಾಲ್ಕನಿಲಿ ಸ್ವಲ್ಪ ನೋಡಿ ಬಂದು ರಾಯರಿಗೆ ಕೈ ಮುಗಿದು, ಭಗವಂತ ಇವತ್ತಿನ ದಿನ ಒಳ್ಳೇದು ಮಾಡು ಅಂತ ಹೇಳಿ ಬಂದು ಬಾಗಿಲು ತೆಗಿತಾ ಇದ್ದೀನಿ. ಸ್ವಲ್ಪ ಬೆಳಕು ಕಮ್ಮಿ ಜಾಸ್ತಿ ಥರನೇ ಇದೆ. ಬೇಗ ಪಟ ಬಂದು ಸ್ಲಿಪ್ಪರ್ ಹಾಕೋಬಿಟ್ಟು ಮೆಟ್ಲುಗಳನ್ನು ಪಟನೆಂದು ಇಳಿದು ಹೋಗ್ತಾ ಇದ್ದೀನಿ. ತುಂಬ ಕೂಲಾಗಿರುತ್ತೆ. ಮಾರ್ನಿಂಗು ತುಂಬ ಕೂಲಾಗಿ ಪ್ರಶಾಂತವಾಗಿರುತ್ತೆ. ಪ್ರಶಾಂತವಾದ ಗಾಳಿ, ಯಾವುದೇ ಗಾಡಿಗಳು ಇರಲ್ಲ, ಯಾವುದು ಗಜ್ಜಿ ಅನ್ನೋದಿರಲ್ಲ. ತುಂಬ ಕೂಲ್ ವೆದರು, ಶಾಂತಿಯುತವಾಗಿರುತ್ತೆ. ಬಂದೆ ಮಂಜಣ್ಣ ಹಾಲಿನ ಅಂಗಡಿ ಹತ್ರ ಬರ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಇಲ್ಲೊಂದು ತುಂಬ ಚೆನ್ನಾಗಿ ಮಲ್ಲಿಗೆ ಹೂವಿನ ಗಿಡ ಕಾಂಪೌಂಡ್ ಮೇಲೆ ಹೋಗೋ ಥರ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ದೊಡ್ಲಿಕಾಯಿ ಅಂತಾರೆ, ಎಳ್ಳಿಕಾಯಿ, ಉಪ್ಪಿನಕಾಯಿ ಮಂಜಣ್ಣ ಇರಲಿಲ್ಲ. ಅಂಗಡಿ ಮುಖದಲ್ಲಿ ಸಾವಿಗೆ ಹೋಗಿತ್ತು. ಹಾಗಾಗಿ ಮಂಜಣ್ಣನ ಮಾತಾಡ್ಸೋಕ್ಕಾಗಲ್ಲ. ಫೀಲ್ಡಿಗೆ ಬಂದೆ. ವಾಕಿಂಗ್ ಮಾಡ್ತಾಯಿದ್ರು. ಲಾರಿ ನಿಂತಿದೆ. ಇದೇ ನಮ್ಮ ಅಜ್ಜಂಪುರದ ದೊಡ್ಡ ಫೀಲ್ಡು, ಶೆಟ್ರು ಸಿದ್ದಪ್ಪ ಕ್ರೀಡಾಂಗಣ. ರಾಯಣ್ಣರಿಗೊಂದು ನಮಸ್ಕಾರ ಹೊಡೆದು ಸೀದಾ ಕೆಳಗೆ ಬಂದು ಸರ್ಕಲಲ್ಲಿ ಯಾರೂ ಇಲ್ಲ. ಬಸ್ ಸ್ಟ್ಯಾಂಡೆಲ್ಲ ಅಷ್ಟೇನು ಇಲ್ಲ. ಉತ್ತಮವಾದ ಬೆಣ್ಣೆ ಬಿಸ್ಕೆಟ್ ತಯಾರು ಮಾಡಿದ್ವು ಇವತ್ತು. ಶುದ್ಧ ಹಸ್ತದಿಂದ ಬೆಣ್ಣೆ ಹಾಕಿ, ವೆನಿಲಾ ಪೌಡ್ರು, ಏಲಕ್ಕಿ ಪೌಡ್ರ್ ಎಲ್ಲ ಹಾಕಿ ತುಂಬ ರುಚಿಕರವಾಗಿ ಬೆಣ್ಣೆ ಬಿಸ್ಕೆಟ್ ತಯಾರು ಮಾಡಿದೆ. ಆಮೇಲೆ ವಿಶೇಷವಾಗಿ ಸುಮಧುರವಾದ ಬನ್ನುಗಳು, ತುಂಬ ಸ್ವೀಟು ಟೇಸ್ಟಿಯಾಗಿರುವಂಥ ಬನ್ನುಗಳು ತಯಾರಿಕೆ ನಡೀತದೆ ಇವತ್ತು. ಹಾಗೆ ಉತ್ತಮವಾದ ದಿಲ್ ಪಸಂದ್. ಮತ್ತು ಸೀದಾ ಎಲ್ಲ ಕೆಲಸ ಮುಗಿಸಿ ಬಂದೆ ಮಂಜಣ್ಣನ ಹತ್ರ ಕಾಫಿ ಕುಡಿಯೋಣ ಅಂತ. ಮಂಜಣ್ಣ ಹಾಲಿನ ಅಂಗಡಿ ಬಂದ್ ಮಾಡಿದೆ. ಆಮೇಲೆ ನಮ್ಮ ಸಾವುಕಾರದ್ದು ಹೊಸ ಬೇಕ್ರಿ ಕೆಲಸ ಮಾಡ್ತಾಯಿದ್ರು, ಅಲ್ಲಿಗೆ ನೋಡೋಣ ಅಂತ ಬಂದೆ. ಕೃಷ್ಣ ಎಲ್ಲ ರೆಡಿ ಆಗಿದ್ದಾವೆ. ಯಾವತ್ತು ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಒಳ್ಳೆ ಅರೇಂಜ್ಮೆಂಟ್ ಆಗಿದೆ. ಶ್ರಮನೂ ಇರುತ್ತೆ ಅಲ್ವಾ. ಹಾಗೆ ಹೊರಗೆ ಬಂದೆ. ಚಿಕ್ಕ ಮಗು ಬೈಕ್ ಹೊಡ್ಕೊಳ್ತಾ ಇತ್ತು. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮಿಸಿ. ವಿಡಿಯೋ ಇನ್ನೂ ಉತ್ತಮವಾಗಿ ಬರ್ತೀನಿ. ನಿಮ್ಮ ಆಶೀರ್ವಾದ ಪ್ರೀತಿಯಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.